ನಮಸ್ಕಾರಗಳು ಸ್ನೇಹಿತರೆ. ಇವತ್ತು ದಿ ಮೀಡಿಯಾ ಚಾನಲ್ ಮೂಲಕ ನಿಮ್ಮ ಮುಂದೆ ತೋರಿಸುವಂತಹ ವ್ಯಕ್ತಿ ಬರೀ ಮದುವೆ ಹುಡುಕುತ್ತಿರುವ ಮಹಿಳೆಯಲ್ಲ. ಇವಳು ತನ್ನ ಬದುಕು ಹೋರಾಟದ ಬಿರುಕುಗಳಿಂದ ತುಂಬಿದ ಕಥೆಯಾಗಿದೆ. ಹೌದು, ಇದು ಪುನರ್ವಿವಾಹದ ಪ್ರಜ್ಞೆಯ ಕತೆ. ಅವರ ಹೆಸರು ನಾವು ಇಲ್ಲಿ ಬಿಟ್ಟರು ಅವರ ಬದುಕು ಕೇಳಿದರೆ ನಿಮ್ಮ ಮನಸ್ಸಿಗೆ ತಟ್ಟೋದೇ ಗ್ಯಾರಂಟಿ ಎಂದು ಹೇಳಲಾಗ್ತಿದೆ. ಇರಿದಾದ ಮನೆ, 4 ಕೋಣೆ, ಒಳಗೆ ಶಾಂತವಾಗಿರುವ ತಾಯಿ ಮತ್ತು ಮಗು, ಗಂಡನೊಬ್ಬನೊಂದಿಗೆ ಶುರುವಾದ ಬದುಕು ಈಗ ತಾನೇ ಬದಲಾವಣೆಗೆ ಕಾಯುತ್ತಿದೆ. ಅವಳು ಪ್ರೀತಿಸಿದವನು ಮೊದಲೇ ತನ್ನ ಕೆಲಸದ ಹೊಣೆ ಹೇಳಿ ಮನೆಯವರನ್ನ ಮರೆತು ಹೋಗಿದ. ಅವಳು ತಾಳ್ಮೆಯಿಂದ ತಾನು ನಿಲ್ಲಿಸಿ ಮಕ್ಕಳಿಗೆ, ತಾಯಿಗೂ ತಂದೆಗೂ ಆಗಿದ್ದಾಳೆ. ಆದರೆ ಹೀಗೆ ಎಷ್ಟು ದಿನ ಇರೋಕ್ಕಾಗುತ್ತದೆ? ನಿತ್ಯವೂ ಜೋಪಾನವಾಗಿ ಕೆಲಸ ಮಾಡಿ ಮಕ್ಕಳ ಶಾಲೆಗೋಸ್ಕರ ಓಡಿದವರು ಇವಳು. ಹಾಗೆ ಮನೆಗೆ ಹಿಂದಿರುಗಿದಾಗ ಒಬ್ಬನು ಹಾರುವ ಮಾತು ಕೇಳೋಕೆ, ನಗುವ ಮುಖ ನೋಡೋಕೆ ಇಲ್ಲ. ಹಾಗಾಗಿ ಇವಳು ಇಷ್ಟು ದಿನ ತಾನೇ ನಗು ಹೊಂದಿದ್ದಳು. ಆದರೆ ಇಂದು ಇವಳು ಹೇಳಿದಳು, ನಾನು ಗಂಡ ಎದುರಿಸೋಕೆ ನೋಡ್ತಿಲ್ಲ, ನಾನೊಬ್ಬ ಮನುಷ್ಯನಿಗೆ ಗೆಳತಿ, ಸಂಗಾತಿ, ಮುದ್ದಾದ ಜೀವ ಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಈ ಮಾತು ಕೇಳಿದಾಗ ಅದೆಷ್ಟೋ ಜನ ಎದೆಯೊಳಗೆ ಕದನಗೊಳ್ತಾರೆ. ಏಕೆಂದರೆ ನಿಜ, ಮದುವೆ ಜೀವನದ ಗುರಿಯಲ್ಲ, ಆದರೆ ಒಬ್ಬನ ಜೊತೆಗೆ ನಡುವೆ ಹತ್ತಿರದ ಸ್ನೇಹ, ಒಬ್ಬ ಹೆಣ್ಣಿಗೆ ದೇವರ ಕೊಡುಗೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಇವರು ಹುಡುಕುತ್ತಿರುವಂತಹ ವ್ಯಕ್ತಿ ಈ ರೀತಿ ಇರಬೇಕು ಎಂದು ಕೇಳಿಕೊಂಡಿದ್ದಾರೆ. ಮಾತಿನಲ್ಲಿ ಸಮರ್ಥನೂ ಆಗಿರಬೇಕು, ಮಗು ಅಂದರೆ ಮುದ್ದು ಅಂತ ಭಾವನೆ ಇರಬೇಕು. ಹಾಗೆ ಜೀವನವನ್ನು ಸೀರಿಯಸ್ ಅಂದರೆ ಜಬರದಸ್ತಿನಲ್ಲಿ ಮುದ್ದಾಗಿ ನಡೆಸುವವನು ಆಗಿರಬೇಕು. ಹಾಗೆ ಓದುಗನಾಗಿರಬೇಕು, ಆದರೆ ಕೆಲಸ, ಡಿಗ್ರಿ ಮಾತ್ರ ಬೇಡ, ಮನಸ್ಸು ಓದುವವನು ಆಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಅವನ ಜೊತೆ ಈಕೆ ಏನು ನಿರೀಕ್ಷಿಸುತ್ತಾಳೆ ಎಂದರೆ ಹೆಜ್ಜೆ ಹೆಜ್ಜೆಗೆ ಬದಲಾಗದ ಜೀವನ, ಪ್ರತಿದಿನವೂ ಹೊಸ ಅರ್ಥ ಕೊಡುವ ಮಧುರ ಸಂಭಾಷಣೆ ಹಾಗೂ ಎಲ್ಲವನ್ನ ಹಂಚಿಕೊಳ್ಳುವ ಸರಳ ನಗು ಇರಬೇಕು. ಹಾಗೆ ಈಕೆ ಮಾತು ಮುಗಿಸಲು ಹೇಳ್ತಾಳೆ, ನನಗೆ ಸಹಾಯ ಮಾಡುವವರು ಇದ್ದರೆ ಬನ್ನಿ, ಹಾಗೆ ನನ್ನ ಜೊತೆಗೆ ಸಹಜವಾಗಿರುವವರು ಬೇಕು ಎಂದು ಕೇಳಿಕೊಂಡಿದ್ದಾರೆ. ನನ್ನ ಬದುಕಿನಲ್ಲಿ ಯಾರಿಗಾದರೂ ಎಷ್ಟು ಹಿಡಿಸಿದರೂ ನಿಜವಾಗಿಯೂ ಸಂಪರ್ಕ ಬೇಕಿದೆ ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.